ಸ್ನೇಹಿತರೆ ಇದೇ ನೋಡಿ ಸಾಯಿ ಯೂನಿಟಿ ಹೋಮ್ ಸ್ಟೇ ರೂಮು ಸಾಕಾಗಿದೆ ಗುರು. ಇಂಟೀರಿಯರ್ಸ್ ಅನ್ಕೋ ಕ್ಲಾಸಿ ವೈಬ್ಸಲ್ಲಿದೆ. ಏನೋ ನಿನ್ನೆ ಮೊನ್ನೆ ಕಂಪ್ಲೀಟ್ ಮಾಡಿ ನಮಗೆ ಫಸ್ಟ್ ಸ್ಟೇ ಕೊಟ್ಟಿರೋಂಗಿದೆ. ಅಷ್ಟು ಕ್ಲೀನ್, ಸೂಪರ್ ಮೇಂಟೆನೆನ್ಸ್. ಈ ಲೆವೆಲ್ ನಾನು ಎಲ್ಲೂ ನೋಡಿಲ್ಲ ಗುರು. ಒಳ್ಳೆ 5 ಸ್ಟಾರ್ ಹೋಟ್ಲ್ ಏನೇನು ಕ್ಲೀನಾಗಿ ಇಟ್ಟಿರ್ತಾರೋ ಆ ಥರ ಇದೆ. ಅಲ್ಟಿ 1500 ರೂಪಾಯಿ ಇಬ್ಬರಿಗೆ. ಸಮಯ 8:30 ನಾವು ಹೊರಟಿದ್ದೀವಿ ಸ್ಟ್ಯಾಚ್ಯೂ ಆಫ್ ಯೂನಿಟಿ ನೋಡ್ಕೊಂಬರೋದಕ್ಕೆ. ನಿನ್ನೆ ರಾತ್ರಿ ನಾವು ರೂಮ್ ಚೆಕ್ಇನ್ ಆದಾಗಲೇ ಏನಲ್ಲಿ ಕೇರ್ ಟೇಕರ್ ಇದ್ದಾರೆ ಅವ್ರು ಕೇಳಿದ್ರು. ಸೊ ಈ ಥರ ನಮ್ಮ ಪ್ಲ್ಯಾನ್ಸ್ ಅನ್ನೋದಕ್ಕೆ ಆನ್ಲೈನಲ್ಲಿ ಬುಕ್ ಮಾಡ್ಕೊಂಬಿಡಿ, ಒಳ್ಳೇದು. ಇಲ್ಲಾಂದರೆ ಲೈನಲ್ಲಿ ನಿಂತ್ಕೊಂಡು ಟಿಕೆಟ್ ತೊಗೊಳ್ಳೋದೆಲ್ಲ ಬೆಳಗ್ಗೆ ಹಿಂಸೆ ಆಗುತ್ತೆ ಅಂತ. 8:30 ಓಪನ್ನು ಅಂತ ಹೇಳಿದರು. 380 ರೂಪಾಯಿ ಒಂದು ತಲೆಗೆ ಟಿಕೆಟು. ಸೊ 4 ಜನ ಟಿಕೆಟ್ ನಿನ್ನೆ ರಾತ್ರಿ ಆನ್ಲೈನೇ ಬುಕ್ ಮಾಡಿಬಿಟ್ಟಿದ್ವಿ. 30 ಮಿನಿಟ್ಸ್ ಆದಮೇಲೆ ಕನ್ಫರ್ಮೇಷನ್ ಬಂತು. ಆ ಟಿಕೆಟ್ನ ಅಲ್ಲೇ ಪ್ರಿಂಟೌಟ್ ತೆಕ್ಕೊಂಡು ಹೊರಟಿದ್ದೀವಿ. ಬೆಳಗ್ಗೆ ಹೆವಿ ಚಳಿ ಇದೆ ಗುರು. ಫುಲ್ ಮಂಜು ಮುಚ್ಚೋಗಿದೆ ನೋಡಿ. ಸೂರ್ಯ ಕೂಡ ಒಳ್ಳೆ ಚಂದ್ರ ಕಾಣಿಸ್ತಾನೆ. ನಮ್ಮ GSIಗಳನ್ನೆಲ್ಲ ರೂಮ್ ಹತ್ರನೇ ಶೆಡ್ ಮಾಡಿಬಿಟ್ಟು ನನ್ನ ಗಾಡಿ ರಂಜನ್ ಗಾಡೀಲಿ ಬಂದಿದ್ದೀವಿ. ಸುಮ್ಮನೆ ಎಲ್ಲ ಕಡೆ ಹೆವಿ ಪೆಟ್ರೋಲ್ ವೇಸ್ಟ್ ಮಾಡ್ಕೊಳ್ಳೋದು ಬೇಡ, 4 ಗಾಡಿ ಎತ್ತಾಕೊಂಡು ಹೋಗಿ ಅಂತ. ಎಲ್ಲದಕ್ಕೂ ಯೂನಿಟಿ ಪಾರ್ಕಿಂಗ್. ಇಲ್ಲಿಂದ ಮುಂದೆ ನಮ್ಮ ಗಾಡಿಗಳು ಅಲೋ ಮಾಡಲ್ಲ. ಓನ್ಲಿ ಲೋಕಲೈಟ್ಸ್ ವೆಹಿಕಲ್ ಮಾತ್ರ ಅಲೋಡು. ಕ್ಯಾಬು, ಕಾರ್ಸ್ಗಳು ಅದು ಲೋಕಲ್ ಅವ್ರದ್ದು ಮಾತ್ರ. ಇಲ್ಲಿಂದ ಈ ಬೈಕ್ಸ್ ಬ್ರೋ ಎಲ್ಲ ಹೆಣ್ಮಕ್ಳು ಓಡಿಸೋದು ಈ ಗಾಡಿಗಳು ನೋಡಿ, ವುಮೆನ್ ಎಂಪವರ್ಮೆಂಟ್ಗೋಸ್ಕರ. ಸೊ ಏನು ಈ ಪಿಂಕ್ ಆಟೋಗಳಿತ್ತು ಅದರದ್ದು ಪ್ಯಾಕೇಜ್ಗಳಂತೆ ಒಂದು 5-6 ಅಟ್ರಾಕ್ಷನ್ಸ್ ಏನಿದೆ ಅದನ್ನೆಲ್ಲ ತೋರಿಸ್ತಾರೆ. 1200 ರೂಪಾಯಿ. ಕೆಲವು ಸರಿ ಸಿಂಗಲ್ ಸೈಡ್ ಡ್ರಾಪು, ಸಿಂಗಲ್ ಸೈಡ್ ಪಿಕಪ್ ಕೂಡ ಅವೈಲೇಬಲ್ ಮಾಡಿಕೊಡ್ತಾರೆ. ಅದು ಡಿಪೆಂಡ್ಸ್. ಅವ್ರು ಆಕ್ಯುಪೈಡ್ ಇಲ್ಲ ಲಾಂಗ್ ಟೈಮ್ ಅಂದರೆ ಮಾತ್ರ. ಇಲ್ಲಾಂದರೆ ಅವರು ಪ್ರಿಫರ್ ಮಾಡೋದು ಆ ಪ್ಯಾಕೇಜೇ. ನಾವೇನು 380 ರೂಪಾಯಿ ಕೊಟ್ಟು ಟಿಕೆಟ್ ತೊಗೊಂಡಿದ್ದೀವಿ. ಅದರಲ್ಲಿ ನಮಗೆ ಇಲ್ಲಿ ಬಸ್ ಫೇರ್ ಕೂಡ ಇನ್ಕ್ಲೂಡ್ ಆಗಿದೆ. ಸೊ ಇಲ್ಲಿಂದ ಮುಂದಕ್ಕೆ ಹೋದರೆ ಫ್ರೀ ಬಸ್ಸಸ್ ಇದೆ, ಪಾರ್ಕ್ ಆಗಿರುತ್ತೆ, ಅಲ್ಲೋಗಿ ಹತ್ಕೊಳ್ಳೋದಷ್ಟೇ ಕೆಲಸ. ಈ ಜಾಗದಲ್ಲಿ 22ಕ್ಕಿಂತ ಅಧಿಕ ಪ್ಲೇಸಸ್ಗಳನ್ನ ನಾವು ವಿಸಿಟ್ ಮಾಡ್ಬೋದಂತೆ. ತುಂಬ ಇದೆ. ಇವಾಗ ನಾವು ಹೋಗ್ತಿರೋಂಗೆ ಸ್ಟ್ಯಾಚ್ಯೂ ಆಫ್ ಯೂನಿಟಿ, ಮ್ಯೂಸಿಯಮ್ಮು, ಗ್ಯಾಲರಿ, ವ್ಯೂ ಪಾಯಿಂಟ್, ಬೋಟಿಂಗು, ಸಫಾರಿ, ಲೇಸರ್ ಲೈಟ್ ಶೋಸ್ ಎಲ್ಲ ಇದೆ. ಸೊ ಆ ಥರ ತುಂಬಾ ಇದೆ ಇಲ್ಲಿ. ಸೊ ಅದು ಎಲ್ಲದಕ್ಕೂ ಒಂದೊಂದು ಚಾರ್ಜಸ್ ಇದೆ. ಎಲ್ಲ ಸೇರಿಸಿ ಕೂಡ ಒಂದು ಪ್ಯಾಕೇಜ್ ಇದೆ. ಸೊ ನೀವು ಎಲ್ಲ ನೋಡ್ಕೊಂಬರ್ತೀರ ಈ ಜಾಗದಲ್ಲಿ ಏನೇನಿದೆ ಅಂತ ಅಂದರೆ ಒಂದು ಫುಲ್ ಡೇ ಬೇಕಾಗುತ್ತೆ ನಿಮಗೆ. ನೋಡಿ ಎದುರುಗಡೆ ನಿಮಗೆ ಕಾಣಿಸ್ತಿದೆ ಬಸ್ ಸ್ಟಾಪ್. ಸೊ ಇಲ್ಲಿ ನಿಂತಿರೋ ಬಸ್ಸಲ್ಲೇ ನಾವು ಹತ್ಕೊಬೇಕೀಗ. ಬಸ್ ರೆಡಿ ನಿಂತಿರುತ್ತೆ. ಇಲ್ಲಿ ನಾವು ಬಸ್ಗೋಸ್ಕರ ಕಾಯೋ ನೆಸಿಟಿ ಇಲ್ಲ, ಬಸ್ಸೇ ನಮಗೋಸ್ಕರ ಕಾಯ್ತಾ ಇರುತ್ತೆ. ಬಸ್ ಫುಲ್ ಆಯಿತು ಅಂದರೆ ಅದು ಮೂವ್ ಆಗುತ್ತೆ. ನೆಕ್ಸ್ಟ್ ಬಸ್ ಬಂದು ಪಿಕಪ್ ಪಾಯಿಂಟಲ್ಲಿ ನಿಂತ್ಕೊಳ್ಳುತ್ತೆ. ನಾವು ಹತ್ತಿರೋ ಬಸ್ಸು ಫುಲ್ ಆಗೋಯ್ತು, ಬಟ್ ಇಬ್ರಿಗೆ ಸೀಟ್ ಸಿಕ್ತು. ಇನ್ನಿಬ್ರಿಗೋಸ್ಕರ ಇಳ್ದು ಇನ್ನೊಂದು ಬಸ್ ಯಾಕೆ ಹತ್ಕೊಳ್ಳೋದು ಅಂತ ಹಂಗೆ ಒಂದು ತುಂಬ ವರ್ಷ ಆಗಿತ್ತು ಸ್ಟ್ಯಾಂಡಿಂಗ್ ಹೊಡೆದು. ಇವತ್ತು ಟ್ರೈ ಮಾಡ್ಬಿಡೋಣ ಅಂತ ಸ್ನೇಹಿತರೆ ಬಸ್ಸಿಂದ ಇಳಿದ್ವಿ. ಪಾರ್ಕಿಂಗ್ ಲಾಟಲ್ಲಿ ಇದ್ದೀವಿ. ಹಿಂದೆ ಇರೋ ಬಸ್ಸಲ್ಲೇ ನಾವು ಬಂದಿದ್ದು. ಸ್ಟ್ಯಾಚ್ಯೂ ಆಫ್ ಯೂನಿಟಿ ಮುಂದೆ ಇದೆ, ಬಟ್ ಏನಂದರೆ ಟೈಮ್ 9:15. ಹೆವಿ ಫಾಗ್ ತುಂಬಿದೆ, ಏನೂ ಕಾಣಿಸ್ತಿಲ್ಲ. ನಿಮಗೆ ತೋರಿಸ್ತೀನಿ ನೋಡಿ. ಸ್ಟ್ಯಾಚ್ಯೂ ಆಫ್ ಯೂನಿಟಿ ಬರೀ ಅರ್ಧ ಮಾತ್ರ ಕಾಣಿಸ್ತಿದೆ ನಮ್ಗೆ ವಿಸಿಬಲ್ ರೇಂಜಲ್ಲಿ. ನೋಡಿ ಫುಲ್ ಮಂಜು ತುಂಬೋಗಿದೆ. ತುಂಬ ಬೇಗ ಬಂದು ತಪ್ಪು ಮಾಡಿದ್ವೇನೋ ಅನಿಸ್ತಾ ಇದೆ. ಮೋದಿಜಿ ಸಿಕ್ಕಿದ್ರು, ಹಾಗೆ ಅವ್ರ ಜೊತೆ ಒಂದು ಫೋಟೋ ತೆಗೆಸ್ಕೊಂಡ್ವಿ. ಈ ಜಾಗದಲ್ಲಿ ಲಗೇಜ್ ಅಲೋ ಮಾಡಲ್ಲ. ಸೊ ಹಾಗಾಗಿ ನಿಮಗೆ ಲಾಕರ್ ರೂಮ್ ಅವೈಲೇಬಲ್ ಇದೆ. ನಿಮ್ಮ ಲಗೇಜ್ ಎಲ್ಲ ಸೇಫಾಗಿ ಇಲ್ಲಿ ಇಟ್ಬಿಟ್ಟು ನೀವು ಮುಂದುವರಿಬೋದು. ಇಲ್ಲಿ ಗೌರ್ಮೆಂಟ್ ಏಡೆಡ್ ಗೈಡ್ಸ್ ಕೂಡ ಸಿಗ್ತಾರೆ ನಿಮಗೆ. ಅದರ ಚಾರ್ಜಸ್ ಎಲ್ಲ ನಿಮಗೆ ಕಾಣಿಸ್ತಿದೆ. 4 ಲೋಗೆ ಸರ್. ನಮ್ಮ ಏರಿಯಾ ಸಾಯಿಬಾಬಾ ದೇವಸ್ಥಾನದ ಕ್ಯೂ ನೆನಪಾಗ್ತಿದೆ ಇದು ನೋಡ್ತಿದ್ರೆ. ನೋಡಿ ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರ ಸ್ಟ್ಯಾಚ್ಯೂ ಕಾಣಿಸ್ತಿದೆ. ಪ್ರಪಂಚದ ಅತಿ ಎತ್ತರವಾದ ಸ್ಟ್ಯಾಚ್ಯೂ, 182 ಮೀಟರ್. ಇಡೀ ಪ್ರಪಂಚನೇ ಇದ್ರ ಕಡೆ ತಿರುಗಿ ನೋಡ್ತಿದೆ ಗುರು. ಇಂಥ ಒಂದು ಪ್ರಸಿದ್ಧ ಸ್ಥಳನ ನಾವು ಇವತ್ತು ವಿಸಿಟ್ ಮಾಡಿದ್ದೀವಿ. ಭಾರಿ ಖುಷಿ ಆಗ್ತಿದೆ. ಏನಂದರೆ ತುಂಬ ಬೇಗ ಬಂದ್ಬಿಟ್ವಿ. ಮಂಜಲ್ಲೆಲ್ಲ ಮುಚ್ಚೋಗಿದೆ. ನೋಡಿ ಇದು ನರ್ಮದಾ ನದಿ ತೀರ. ಇದು ಅಷ್ಟೇ ವ್ಯೂ ಸಖತ್ತಾಗಿರುತ್ತೆ. ಸಂಜೆ ಹೊತ್ತಿಲೆಲ್ಲ ಬೋಟಿಂಗ್ ಇರುತ್ತೆ, ಕ್ರೂಸರ್ಸ್ ಎಲ್ಲ ಇದೆ. ಸೊ ನಿಮ್ಗೊಂದು ಲಾಂಗ್ ಡ್ರೈವ್ ಕರ್ಕೊಂಡು ಹೋಗ್ತಾರೆ. ಇದೇನಿಲ್ಲ ಅಂದ್ರೆ ನನಗೆ ತಿಳಿದಂಗೆ 100 ಕಿಲೋಮೀಟ್ರ್ ಸ್ಪ್ರೆಡ್ ಆಗಿದೆಯಂತೆ ಈ ನದಿ. ಅಲ್ಲಿ ಸ್ಟ್ಯಾಚ್ಯೂ ಆಫ್ ಯೂನಿಟಿ ಅಂತ ಬರ್ದಿರೋ ಲೈಟಿಂಗ್ಸ್ ಎಲ್ಲ ಹಾಕ್ತಾರೆ ಸಂಜೆ ಹೊತ್ತು. ಬಟ್ ಈಗ ಮಂಜು ಮುಚ್ಚಿರೋದ್ರಿಂದ ಅಷ್ಟೊಂದೇನು ಕಾಣಿಸ್ತಿಲ್ಲ. ಈವ್ನಿಂಗ್ ತುಂಬ ಚೆನ್ನಾಗಿರುತ್ತೆ ಸ್ನೇಹಿತರೆ. 5 to 7 ಬೆಸ್ಟ್ ಟೈಮ್ ಇಲ್ಲಿ ಕೂತ್ಕೊಳ್ಳೋಕ್ಕೆ. ನೀವು ಒಂದು ಸರಿ ಒಳಗೆ ಬಂದಾದ್ಮೇಲೆ ಇಲ್ಲಿ ನೀರಿನ ಬಾಟ್ಲೆ ಆಗಲಿ ಇಲ್ಲ ಫುಡ್ಡೇ ಆಗಲಿ ಸಿಗೋಲ್ಲ. ಫುಡ್ ಕೋರ್ಟ್ ಕಮಿಂಗ್ ಸೂನ್ ಅಂತ ಇಲ್ಲಿ ಬೋರ್ಡ್ ಹಾಕಿದ್ದಾರೆ. ಲೇಸರ್ ಶೋ ಎವ್ರಿ ದಿನ ರಾತ್ರಿ 7 ಗಂಟೆಗಿರುತ್ತೆ. ಅದನ್ನ ಕೂತ್ಕೊಂಡು ನೋಡೋದಕ್ಕೆ ಅಂತ ಜನಗಳಿಗೆ ವ್ಯವಸ್ಥೆ ಮಾಡಿ ನೋಡಿ. ವಿಶಾಲವಾಗಿದೆ, ಒಂದು ರಾಶಿ ಚೇರ್ಗಳಿದ್ದಾವೆ. ಎಂಟ್ರಿಯಿಂದ ಸ್ಟ್ಯಾಚ್ಯೂವರೆಗೂ ರೀಚ್ ಆಗೋಕ್ಕೆ ತುಂಬ ದೂರ ನಡಿಬೇಕು. ವಯಸ್ಸಾಗಿರೋರಿಗೆಲ್ಲ ಕಷ್ಟ ಆಗುತ್ತೆ ಅಂತ ಫ್ಲ್ಯಾಟ್ ಬೆಡ್ ಎಕ್ಸ್ಕಲೇಟರ್ ವ್ಯವಸ್ಥೆ ಕೂಡ ಮಾಡಿದ್ದಾರೆ.
ಸ್ಟ್ಯಾಚ್ಯೂವಿನ ಬರೀ ಅರ್ಧ ಭಾಗ ಮಾತ್ರ ಕ್ಲಿಯರಾಗಿ ಕಾಣಿಸ್ತಿದೆ, ಮೇಲಿನ ಅರ್ಧ ಭಾಗ ಮಂಜಲ್ ಮುಚ್ಚೋಗಿ. ಅದರಿಂದ ಒಂದು ನಿರ್ಧಾರ ಮಾಡಿದ್ವಿ, ಇಲ್ಲಿ ಕಾದು ಉಪಯೋಗ ಇಲ್ಲ, ಅದ್ರ ಬದಲು ಕೆಡೆ ಏನು ಮ್ಯೂಸಿಯಂ ಇದೆ ಅಥವಾ ವ್ಯೂ ಗ್ಯಾಲರಿ ಅಂತ ಕರೀತಾರೆ, ಅದನ್ನ ನೋಡ್ಕೊಂಬಂದ್ಬಿಡೋಣ ಅಂತ. ಇದನ್ನೆಲ್ಲ ಮುಗಿಸ್ಕೊಂಡು ವಾಪಸ್ ಬರೋಷ್ಟಲ್ಲಾದರೂ ಮಂಜು ಕ್ಲಿಯರ್ ಆಗಿರುತ್ತಾ ಅಂತ ನೋಡಬೇಕು. ಇಲ್ಲಿ ಎಕ್ಸ್ಪ್ರೆಸ್ ಟಿಕೆಟ್ ಅಂತ ಎಲ್ಲ ಕಡೆ ಕಂಡು ಬಂತು, ಏನು ಅಂತ ಎನ್ಕ್ವೈರಿ ಮಾಡಿದೆ. ಸೊ ವೀಕೆಂಡ್ಸ್ಗಳಲ್ಲಿ ನೀವು ಕ್ರೌಡ್ ಇದ್ದಾಗ ಬಂದಾಗ ನಿಮಗೆ ತುಂಬ ಹೊತ್ತು ಲೈನಲ್ಲಿ ನಿಂತ್ಕೊಂಡು ನೋಡಬೇಕಾದಂತೆ. ಸೊ ಎಕ್ಸ್ಪ್ರೆಸ್ ಟಿಕೆಟ್ ತೊಗೊಂಡ್ರೆ ನಿಮಗೆಲ್ಲೂ ವೆಯ್ಟಿಂಗ್ ಇರಲ್ಲ. ಸೊ ಆಲ್ಮೋಸ್ಟ್ ತುಂಬ ಕ್ರೌಡ್ ಕಮ್ಮಿ ಇರೋ ಜಾಗದಲ್ಲಿ ನಿಮ್ಮನ್ನ ಪಾಸ್ ಮಾಡಿಸ್ತಾರೆ. ಮ್ಯೂಸಿಯಂ ಒಳಗೆ ಏನೇನೆಲ್ಲ ಇದೆ ಅಂತ ಒಂದು ಚಿಕ್ಕ ಜಲಕಲ್ಲಿ ತೋರಿಸ್ಬಿಡ್ತೀನಿ ನಿಮಗೆ. ನಿಮಗಾಗಲೇ ನಾನು ತಿಳಿಸ್ಕೊಟ್ಟೆ ಸ್ಟ್ಯಾಚ್ಯೂ ಆಫ್ ಯೂನಿಟಿ 182 ಮೀಟ್ರ್ ಉದ್ದ ಇದೆ ಅಂತ. ಇಲ್ಲಿ ಒಂದು ವ್ಯೂವಿಂಗ್ ಗ್ಯಾಲರಿ ಅಂತ ಮಾಡಿದ್ದಾರೆ, ಇದು 153 ಮೀಟರ್ ಮೇಲಿದೆ. ಈಗ ಅಲ್ಲಿಗೆ ಹೋಗ್ತಾ ಇದ್ದೀವಿ. ಎಷ್ಟನೇ ಫ್ಲೋರ್ ಹೋಗುತ್ತೆ ಇದು? ಲಿಫ್ಟ್ ಸೂಪರ್ ಫಾಸ್ಟ್ ಆ್ಯಂಡ್ ಸೂಪರ್ ಸ್ಮೂತ್ ಇತ್ತು, ಗೊತ್ತೇ ಆಗಲಿಲ್ಲ 153 ಮೀಟರ್ ಮೇಲೆ ಬಂದ್ವಿ ಅಂತ. ವಿತ್ ಇನ್ ಫ್ಯೂ ಸೆಕೆಂಡ್ಸ್ ಎಳ್ತಾಕೊಂಬಂದು ಇಲ್ಲಿ ಬಿಸಾಕ್ಬಿಡ್ತು. ಎದುರುಗಡೆ ಕಾಣಿಸ್ತಿರೋ ಜಾಗಕ್ಕೆ ಹೋದರೆ ವ್ಯೂ ಗ್ಯಾಲರಿ, ವ್ಯೂ ಪಾಯಿಂಟ್. ಇಲ್ಲಿ ನೋಡಿ, ಈ ಕಡೆ ಸೈಡಲ್ಲಿ ನಿಮಗೆ ಕಾಣಿಸ್ತಿದೆ. ಸ್ಟ್ಯಾಚ್ಯೂ ಒಳಗೆ ಯಾವ ಥರ ಕಾಣಿಸುತ್ತೆ ಅಂತ ನಿಮಗೆ ಕಾಣಿಸ್ತಿದೆ. ಹೊರಗಡೆಯಿಂದ ಏನು ಕಾಣಿಸುತ್ತೆ ಅದೆಲ್ಲ ಹೈ ಕ್ವಾಲಿಟಿ ಬ್ರಾಶ್ ಶೀಟ್ಗಳು, ಒಳಗೇನೆ ಅಲ್ಯೂಮಿನಿಯಂ ಅಲಾಯ್ಸು ಮತ್ತು ಬೇರೆ 2-3 ರೀತಿ ಮೆಟಲ್ಗಳನ್ನ ಉಪಯೋಗಿಸಿ ತುಂಬ ಲೈಟ್ ವೆಯ್ಟಲ್ಲಿ ಸಾಲಿಡ್ ಇನ್ಫ್ರಾಸ್ಟ್ರಕ್ಚರ್ ಬಿಲ್ಡ್ ಮಾಡಿದ್ದಾರೆ. ಒಂದು ಟೈಮ್ಗೆ 200ಕ್ಕೂ ಹೆಚ್ಚು ಜನ ಇಲ್ಲಿ ಸೇರ್ಬೋದಂತೆ, ಅಷ್ಟು ವೆಯ್ಟ್ ಎಲ್ಲ ತಡೆಯೋಷ್ಟು ಕೆಪಾಸಿಟಿ ಇದೆ. ಅದ್ರ ಜೊತೆಗೆ ಸ್ಟಾಫ್ ಆ್ಯಂಡ್ ಆಲ್ ದಿಸ್ ಮಿಷಿನ್ಸ್ ಲೈಕ್ ಲಿಫ್ಟು, ಆಳು ಮೂಳು ಎಲ್ಲ ಸೇರಿಸಿದೆ. ಹೊರಗಡೆ ಹೆವಿ ಫಾಗ್ ತುಂಬಿರೋದ್ರಿಂದ ಇಲ್ಲಿಂದ ಏನೂ ಕಾಣಿಸ್ತಿಲ್ಲ. ಇಲ್ಲ ಅಂದರೆ ಅದ್ಭುತವಾದ ವ್ಯೂ ಸಿಗೋದಂತೆ. ನರ್ಮದಾ ರಿವರು ಮತ್ತು ಇಲ್ಲಿ ಬೊಟಾನಿಕಲ್ ಗಾರ್ಡನ್ ಎಲ್ಲ ಮಾಡಿದ್ದಾರೆ. ಸೊ ಅದೆಲ್ಲ ತುಂಬ ಚೆನ್ನಾಗಿ ಕಾಣಿಸ್ತಿತ್ತಂತೆ. ವ್ಯೂ ಗ್ಯಾಲರಿಯಿಂದ ಅನ್ಕೋ ಏನು ವ್ಯೂ ಕಾಣಿಸ್ಲಿಲ್ಲ. ಆಚೆ ಹೋಗೋಣ, ಮಂಜಾರು ಸ್ವಲ್ಪ ಕಮ್ಮಿ ಆಗಿದೆಯಾ ನೋಡೋಣ. ಎಸ್, ಆಲ್ಮೋಸ್ಟ್ ಕಮ್ಮಿ ಆಗಿದೆ ಗುರು, ಒಂದು ಬೆಟರ್ ವಿಸಿಬಿಲಿಟಿ ಇದೆ. ಬನ್ನಿ ಮೇಲೆ ಹೋಗೋಣ. ಹಾಗೆ ಆಲ್ಮೋಸ್ಟ್ ಸ್ಟ್ಯಾಚ್ಯೂ ಹತ್ರ ಹೋಗೋವರೆಗೂ ನಿಮಗೆ ಎಕ್ಸ್ಕಲೇಟ್ರು ಮತ್ತು ಸ್ಟೆಪ್ಸ್ ಎಲ್ಲ ಅವೈಲೇಬಲ್ ಇದೆ. ಸ್ನೇಹಿತರೆ, ವಿಜುವಲ್ಸಲ್ಲಿ ಸ್ಟ್ಯಾಚ್ಯೂ ಆಫ್ ಯೂನಿಟಿ ನೋಡ್ತಾ ಇರಿ. ಬಟ್ ಆದರೂ ಒಂದು ವಿಚಾರ ತಿಳಿಸ್ಲೇಬೇಕು ನಿಮಗೆ. ಏನಕ್ಕೆ ಈ ಸ್ಟ್ಯಾಚ್ಯೂ ಆಫ್ ಯೂನಿಟಿ ಯಾಕೆ ಬೇಕಾಗಿತ್ತು? ಕೋಟ್ಯಾಂತರ ರೂಪಾಯಿ ಇನ್ವೆಸ್ಟ್ ಮಾಡಿ ನಾವು ಏನಕ್ಕೆ ಇದನ್ನ ಮಾಡಬೇಕಾಗಿತ್ತು ಅನ್ನೋ ಪ್ರಶ್ನೆ ತುಂಬ ಜನ ತಲೆಯಲ್ಲಿ ಉಳಿದಿರುತ್ತೆ. ಏನು ನಮಗೆ ಸ್ವಾತಂತ್ರ್ಯ ಬಂತು ಅವತ್ತಿನ ದಿನ ನಮ್ಮ ದೇಶ ಸುಮಾರು 560ಕ್ಕೂ ಹೆಚ್ಚು ಪ್ರಾಂತಗಳಾಗಿ ಡಿವೈಡ್ ಆಗಿತ್ತಂತೆ. ಸೊ ನಿಮ್ಗೆ ಗೊತ್ತಿದೆ ಬ್ರಿಟಿಷ್ ಅವರ ಪಾಲಿಸಿ ಡಿವೈಡ್ ಆ್ಯಂಡ್ ರೂಲ್ ಎಷ್ಟು ಚೆನ್ನಾಗಿ ನಮ್ಮ ಮೇಲೆ ಇಂಪ್ಲಿಮೆಂಟ್ ಮಾಡಿರಿ ನೋಡ್ರಿ. ಇಮ್ಯಾಜಿನ್ ಮಾಡ್ಕೊಳ್ಳಿ, ಒಂದು ಸಿಟಿಯಿಂದ ಇನ್ನೊಂದು ಸಿಟಿಗೆ ದಾಟಬೇಕಾದ್ರೂ ಕೂಡ ವೀಸಾ ತೊಗೊಳ್ಳೋ ಪರಿಸ್ಥಿತಿ ಬರ್ತಿತ್ತು. ಇಂಡಿಯಾ ಪಾಕಿಸ್ತಾನ್ ಪಾರ್ಟಿಷನ್ ಆದಾಗ ಏನಿವತ್ತು ನಮ್ಮ ಕರೆಂಟ್ ಇಂಡಿಯಾ ಇದೆ ಅದರಲ್ಲಿ 40 to 60% ಪಾಕಿಸ್ತಾನಕ್ಕೆ ಜಾಯ್ನ್ ಆಗೋದಿತ್ತಂತೆ. ಕಾರಣ ಏನಂದರೆ ಮೊಘಲ್ ಲೀಡರ್ಸ್ ಅಂಡರಲ್ಲಿ ಇತ್ತಂತೆ ಅವೆಲ್ಲ. ಅವ್ರುಗಳಲ್ಲಿ ಕೆಲವ್ರನ್ನ ಕನ್ವಿನ್ಸ್ ಮಾಡಿದ್ರು, ಅವ್ರು ಈಸಿಯಾಗಾದ್ರು. ಇನ್ನು ಕೆಲವ್ರು ಕನ್ವಿನ್ಸ್ ಆಗದೆ ಇರೋರನ್ನ ಇಂಡಿಯನ್ ಆರ್ಮಿನ ಕರ್ಕೊಂಡೋಗಿ ಕನ್ವಿನ್ಸ್ ಆಗೋ ರೀತಿ ಮಾಡಿದ್ರು. ಫಸ್ಟ್ ಹೋಮ್ ಮಿನಿಸ್ಟರ್ ಆಫ್ ಇಂಡಿಯಾ ಪಣ ತೊಟ್ಟರು, ನಾನು ನಮ್ಮ ದೇಶನ ಒಂದು ಮಾಡೇ ಮಾಡ್ತೀನಿ, ಇಷ್ಟೆಲ್ಲ ಚಿಂದಿ ಚಿತ್ರಾನ್ನ ಆಗಕ್ಕೆ ನಾನು ಬಿಡಲ್ಲ ಅಂತ. ಸೊ ಅವತ್ತು ಅವರೊಂದು ದೃಢ ನಿರ್ಧಾರ ಮಾಡಿ ನಮ್ಮ ಇಡೀ ದೇಶನ ಇವತ್ತೇನು ನಮ್ಮ ಮ್ಯಾಪಲ್ಲಿ ಕಾಣಿಸ್ತಿದೆ ಅದನ್ನ ಒಂದುಗೂಡಿಸಿದ್ದಾರೆ. ಹಾಗಾಗಿ ನಾವು ಇವ್ರಿಗೆ ಒಂದು ಮರ್ಯಾದೆ ಸಲ್ಲಿಸಲೇಬೇಕು. ಅದಕ್ಕೋಸ್ಕರ ಈ ಸ್ಟ್ಯಾಚ್ಯೂ ಆಫ್ ಯೂನಿಟಿ ಕಟ್ಸಿದ್ದಾರೆ. ಅಂದ್ಕೊಳ್ತೀನಿ ಈ ಸ್ಟ್ಯಾಚ್ಯೂ ಆಫ್ ಯೂನಿಟಿ ಟೂರ್ ಆ್ಯಂಡ್ ಇನ್ಫಾರ್ಮೇಷನ್ ನಿಮ್ಗೆ ಇಷ್ಟ ಆಗಿದೆ ಅಂತ. ನೀವು ಬಂದು ಒಂದ್ಸರಿ ವೀಕ್ಷಿಸಿ. ವಾಪಸ್ ಪಾರ್ಕಿಂಗ್ ಕಡೆಗೆ ನಮ್ಮ ಪಯಣ. ಸಂಜೆ ಹೊತ್ತಲ್ಲಿ ಈ ಏರಿಯಾ ತುಂಬ ಸೀನಿಕ್ ಆಗಿರುತ್ತೆ. ನೋಡಿ ನಿಮ್ಗೆ ಏನು ಕಾಣಿಸ್ತಿದೆ ಎಲ್ಲ ಫುಲ್ ಲೈಟಿಂಗ್ಸ್ ಆನ್ ಆಗಿರುತ್ತೆ, ಅದ್ಭುತವಾಗಿ ಕಾಣಿಸುತ್ತೆ ರೀ. ಆದರೆ ದಯವಿಟ್ಟು ಬೆಳಗ್ಗೆ ಬಂದವರು ಸಂಜೆವರೆಗೂ ಉಳಿದು ಇದನ್ನ ಫುಲ್ ಒನ್ ಡೇ ಕಂಪ್ಲೀಟ್ ಮಾಡ್ಕೊಂಡು ಹೊರಡಿ ನೀವೆಲ್ಲ ನೋಡಿಕೊಂಡು. ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಇನ್ ಮೆಕ್ಡೊನಾಲ್ಡ್ಸ್ ಅಟ್ 11:30. ಸರ್, ಯುವರ್ ಆರ್ಡರ್ ನಂಬರ್ ಇಸ್ 35 ಸರ್. ಪ್ಲೀಸ್ ವೆಯ್ಟ್ ಸರ್.
A few moments later. ಸ್ನೇಹಿತರೆ, ಸ್ಟ್ಯಾಚ್ಯೂ ಆಫ್ ಯೂನಿಟಿ ನೋಡ್ಕೊಂಬಂದಿದ್ದಾಯಿತು. ನಮ್ಮ ಸಾಯಿ ಯೂನಿಟಿ ಹೋಮ್ ಸ್ಟೇ. ರಾತ್ರಿ 10 ಗಂಟೆಲಿ ಫೋನ್ ಮಾಡಿಬಿಟ್ಟು ಸಲ್ಮಾನ್ ಬಾಯ್ ಅಂತಿದ್ದಾರೆ, ಅವ್ರನ್ನ ಇಂಟ್ರೊಡ್ಯೂಸ್ ಮಾಡಿಸ್ತೀನಿ ಈಗ. ಸರ್, ನಾವು ಈ ಥರ ಬ್ಯಾಂಗ್ಳೂರಿಂದ ಬರ್ತಾಯಿದ್ದೀವಿ, ನಮಗೊಂದು ಸ್ಟೇ ಬೇಕು, ಅವೈಲೇಬಲ್ ಇದೆಯಾ ಅಂತ ಕೇಳಿದ ತಕ್ಷಣ ಫಟ್ಟಂತ ವ್ಯವಸ್ಥೆ ಮಾಡಿಕೊಟ್ರು. ಬನ್ನಿ ಬ್ರೋ, 1500 ರುಪೀಸ್ಗೆ ನಾನು ನಿಮಗೆ ಡೀಲ್ ಮಾಡಿಕೊಡ್ತೀನಿ ಅಂತ ಹೇಳಿದ್ರು. ಸೂಪರಾಗಿದೆ ರೂಮ್, ನೋಡಿದ್ರಿ ನೀವು ಆಗಲೇ. ಫ್ಲೆಕ್ಸಿಬಲ್ ಇದ್ದರು, ಚೆಕ್ ಇನ್ ಚೆಕ್ಔಟ್ ಬಗ್ಗೆ ಎಲ್ಲ, ಆನ್ ರಿಕ್ವೆಸ್ಟ್ ಎಲ್ಲ ಓಕೆ ಆಯ್ತು ಗುರು. ಇವರೇ ಸ್ನೇಹಿತರೆ ಸಲ್ಮಾನ್ ಬಾಯ್. ಥ್ಯಾಂಕ್ ಯು ಸರ್, ಥ್ಯಾಂಕ್ಸ್ ಫಾರ್ ಯುವರ್ ಹೆಲ್ಪ್. ಇವರ ಸಾಯಿ ಯೂನಿಟಿ ಹೋಮ್ ಸ್ಟೇ ಕಾಂಟ್ಯಾಕ್ಟ್ ಡೀಟೇಲ್ಸು ಎಲ್ಲ ನಾನು ಡಿಸ್ಕ್ರಿಪ್ಷನ್ಲಿ ಹಾಕಿರ್ತೀನಿ. ದಯವಿಟ್ಟು ನಮ್ಮ ಕರ್ನಾಟಕದವ್ರು ಯಾರೇ ಬಂದರು ಇಲ್ಲಿ ಬನ್ನಿ. ಬೈಕರ್ಸ್ ಅಂದರೆ ಫುಲ್ ಖುಷಿಯಾಗೋದ್ರು. ಬೈಕರ್ಸ್ ಬಾಯ್ आप ही आप लोग हम कुछ करेंगे इंतजाम कर लेंगे ಅಂದರು. ಆ ಮಾತು ಸಾಕು, ಇನ್ನೇನು ಬೇಕು ಹೇಳಿ ನಮ್ಮಂಥವ್ರಿಗೆ ಸಪೋರ್ಟ್ ಮಾಡೋದಕ್ಕೆ. ಥ್ಯಾಂಕ್ಸ್ ಬಾಯ್, ಸಿ ಯು. 60 ಲೀಟ್ರ್ ಪೆಟ್ರೋಲಲ್ಲಿ 1469 ಕಿಲೋಮೀಟ್ರ್ ಓಡಿಸಿದ್ವಿ. ಆ್ಯಾವ್ರೇಜ್ ಫ್ಯೂಯಲ್ ಕನ್ಸಂಪ್ಷನ್ 23.9. ಈಗ 7ನೇ ಟ್ಯಾಂಕ್ ಫಿಲ್ ಆಗಿದೆ, ಪ್ಲಸ್ 10 ಲೀಟ್ರು. ನೆಕ್ಸ್ಟ್ ಈಗ ನಮ್ಮ ಪಯಣ ಬಂದು ರನ್ ಆಫ್ ಕಚ್ ಡೋಲಾವೇರಾ ಅನ್ನೋ ಜಾಗಕ್ಕೆ ಹೋಗ್ತಾ ಇದ್ದೀವಿ. 586 ಕಿಲೋಮೀಟ್ರು, 10 ಅವರ್ ಜರ್ನಿ ತೋರಿಸ್ತಿದೆ. ಇವತ್ತು ಡೇ 3 ನಮ್ಮದು. ಆಲ್ರೆಡಿ 2 ಸೈಟ್ ಸೀಯಿಂಗ್ ಪ್ಲೇಸಸ್ ವಿಸಿಟ್ ಮಾಡೋದಾಗಿದೆ. ಇನ್ನು ನಾಳೆಯಿಂದ ಬರೀ ಸೈಟ್ ಸೀಯಿಂಗ್ಗಳೇ ಜಾಸ್ತಿ ಇರುತ್ತೆ, ಜರ್ನಿ ಕಮ್ಮಿ. ಸ್ಟ್ರೈಕ್ ಮುಗಿದಿದೆ, ಹಾಗಾಗಿ ಕೋಟಿಗಟ್ಟಲೆ ಲಾರಿಗಳು ಒಟ್ಟಿಗೆ ರೋಡ್ಗೆ ಬಿಟ್ಟರೆ ಹೈವೇ ಹೇಗಿರುತ್ತೆ ಅನ್ನೋದಕ್ಕೆ ಇದಕ್ಕಿಂತ ಒಳ್ಳೆ ನಿದರ್ಶನ ಬೇಡ. ನಮಗಂತೂ ಅವಾಗಿಂದ ಆರ ನೋಡಿ ತಿಕ್ಲೇದಾಗೈತೆ. ಇವರು 16-17 ಆಟೋ ಒಳ್ಳೆ ವೀಳಿ ಹೊಡೆದಂಗೆ ಕಾಣಿಸ್ತೈತೆ. ಇದು ಯಾವುದು ಇವರು ಡಿಸೈನು? ಲೋ ಪ್ರೊಫೈಲ್ ರಂಜನ್ ನೋಡ್ರಿ, ನಿಮ್ಮ ಥರ ಇದು ಬೇರೆ ಹಾಕ್ಸೋನೆ ಲೋರಿಂಗ್ ಸ್ಪ್ರಿಂಗ್ಸು. ಹಿಂದೆ ಸಸ್ಪೆನ್ಷನ್ ನೋಡ್ರಿ. ಎಕ್ಸಾಂಪಲ್ಸಲ್ಲಿ ಆಗಿದ್ದು ಬ್ಯಾಟಿಂಗೇ ಹೆವಿ ಇತ್ತು. 11 ಗಂಟೆ ನಾವು ಬ್ರೇಕ್ ಮಾಡಿದ್ದು, ಹಾಗಾಗಿ ಲಂಚ್ ಸ್ಕಿಪ್ ಮಾಡಿಬಿಟ್ವಿ. 3 ಗಂಟೆಗೆ ಯಾವುದೋ ಒಂದು ಲೋಕಲ್ ಡಾಬಾದಲ್ಲಿ ನಿಲ್ಸ್ಕೊಂಡು ಒಂದು ಲಂಚಿಗೆ ಕೊಡ್ವಿ, ಅದು ಪೂರ್ವವಾಗಿತ್ತು. ಅದಾದಮೇಲೆ ಈಗ ಒಂದು 6:15ಗೆ ಒಂದಿಷ್ಟು ಚಾಟ್ಸ್ ತಿಂದ್ವಿ, ಬೇಲ್ಪುರಿ ಮತ್ತು ಅದೇನೋ ತುಂಬ ಚೆನ್ನಾಗಿತ್ತು, ಗುಜರಾತ್ ಸೈಡದ್ದು ಲೋಕಲ್ ಸ್ನ್ಯಾಕ್ಸ್ ಅಂತೆ. ತಿಂದು ಈಗ ಜರ್ನಿ ಕಂಟಿನ್ಯೂ ಮಾಡ್ತಾ ಇದ್ದೀವಿ. ಇವಾಗ ನಮ್ಮ ನೆಕ್ಸ್ಟ್ ಸ್ಟಾಪ್ ರನ್ ಆಫ್ ಕಚ್. 200 ಕಿಲೋಮೀಟ್ರ್ ಇದೆ, 3.5 ಅವರ್ ಜರ್ನಿ ತೋರಿಸಿದೆ. ಬಟ್ ಕತ್ಲೆ ಆಗಿದೆ. ಕತ್ಲೆ ಆಗಿರೋದ್ರಿಂದ ಏನು ಮಾಡಿದ್ರು ಅಂತ ಹೆವಿ ಪೇಸಲ್ಲೆಲ್ಲ ಹೊಡೆಯೋಕ್ಕಾಗಲ್ಲ. ಸೊ ನಮ್ಮ GSCಗಳಲ್ಲಿ ಲೈಟ್ ಸ್ವಲ್ಪ ಬೆಟ್ರ್ ಇರೋದ್ರಿಂದ TV ಗಾಡಿಯಿಂದ ರಂಜನ್ ಕತ್ಕೊಂಡಿದ್ದಾರೆ, ಮೋಹನ್ ಗಾಡಿಯಿಂದ ನಾನು ಕಚ್ಕೊಂಡಿದ್ದೀನಿ. ಸೊ ಈಗ ಜರ್ನಿ ಸಾಗ್ತಿದೆ. ನೆಕ್ಸ್ಟ್ ಅಪ್ಡೇಟು ನಮ್ಮ ಸ್ಟೇ ಬಗ್ಗೆ. ರಾಮ್ ರನ್ ರೆಸಾರ್ಟ್ ಅಂತ ಹೆಸರು. 5,500 ರೂಪಾಯಿ ಹೇಳಿದ್ದಾರೆ ಒಂದು ತಲೆಗೆ 2 ದಿನಕ್ಕೆ. ಸೊ ಇವತ್ತು Jan 4th, Jan 5th ನಾಳೆ ನೈಟ್ ಕೂಡ ಸ್ಟೇ ಮಾಡ್ತಾಯಿದ್ವಿ, 2 ನೈಟ್ ಸ್ಟೇ. Jan 6th ಮಾರ್ನಿಂಗ್ 10 o'clock ಚೆಕ್ಔಟ್ ಅಂತ ಹೇಳಿದ್ದಾರೆ. ಪಿಕ್ಸ್ ಕಳಿಸಿದ್ರು, ತುಂಬ ಚೆನ್ನಾಗಿತ್ತು. ಏನು ಮಧ್ಯಾಹ್ನ ಊಟಕ್ಕೆ ನಿಲ್ಸಿದ್ವಿ, ಆಗ ಒಂದು 5,000 ರೂಪಾಯಿ ಅಡ್ವಾನ್ಸ್ ಕೂಡ ಟ್ರಾನ್ಸ್ಫರ್ ಮಾಡಿಬಿಟ್ವಿ. ಟೆಂಪಲ್ ಪಕ್ಕದಲ್ಲೆಲ್ಲ ಕರ್ಕೊಂಡು ಹೋಗ್ತಾಯಿತ್ತು ನೋಡ್ರು. ಕೇಳೋನ್ನ ರೋಡ್ ಹೋಗುತ್ತೆ ಹೈವೇಗೆ ಅಂತ. ಅಲ್ಲಿ ಬರ್ತಾವ್ ನೋಡ್ಗುರು ಇಲ್ಲಿ. ಓಹೋ ಊರೊಳಗಡೆ ಸಾಕಾತಿದ್ದು ರೋಡ್ಗಳು. ಬನ್ನಿ, ನಾವು ಯಾವ ಕಡೆ ಹೋಗ್ಬೇಕು? ಹಿಂಗೆ ಹೋಗ್ಬೇಕಾ? ಅದಾ? ಹೇ ಯಾವ್ದು ಗುರು ಇದು ರೋಡು? ಇಲ್ಲೇ ಡೆಸರ್ಟಲ್ಲಿ ಹೋಗ್ತಾ ಇದ್ದೀವಲ್ಲಯ್ಯ, ಎದ್ದು ನಿಂತ್ಕೊ ಅಳ್ಳಾಡಿಸ್ತಾ ಇರು. ಓ, ಸ್ಪ್ಲೆಂಡರಲ್ಲಿ ಪೀಸ್ಫುಲ್ಲಾಗಿ ಹೋಗ್ತಾವೆ, ಲೈಟ್ ವೆಯ್ಟ್ ಅಲ್ಲ ಮಾಮ್. ಓಹ್, ಏನೂ ಕಾಣಿಸ್ತಿಲ್ಲ ಗುರು. ಗಾಂಡು ನನ್ನ ಮಗನೇ. ನಾವೇ ಇಲ್ಲಿ ಪರದಾಡ್ತಾ ಇದ್ದೀವಿ, ಟಾರ್ಚ್ ಬೇರೆ ಬಿಡ್ತಾವ್ನ ಕಣ್ಣಿಗೆ. ಒಂದು ಅಕ್ಕ ನೀವೊಂದು ಬೇರೆ ಅವಳೆ. ನಿನ್ನೆಯಿಂದ ಎಲ್ಲ ಅನ್ಎಕ್ಸ್ಪೆಕ್ಟೆಡ್ ರೂಟ್ಗಳೇ ಸಿಗ್ತಾ ಇದೆ ಬಾಮ್ ನಮಗೆ. ಖರಾಬ್ ಆಗವೆ. ಅದು ರಾತ್ರಿ ಕತ್ಲೆ ಆದಮೇಲೆ. ಥ್ಯಾಂಕ್ ಗಾಡ್, ಆಫ್ಟರ್ 20 minutes ಆಫ್ ರೋಡ್ ಟ್ರಯಲ್ ಫೈನಲಿ ಟಾರ್ ರೋಡ್. ಎಲ್ಲಿ ಇನ್ನೂ 100 ಕಿಲೋಮೀಟ್ರ್ ಇದೆ ಥರ ಅನ್ಕೊಂಬಿಟ್ಟಿದ್ವಿ, ಭಯನೇ ಆಗೋಗಿತ್ತು. ಟ್ರಾವೆಲರ್ ಬಂದರೆ ಏನು ಗತಿ ಈ ರೋಡಲ್ಲಿ? ಬೀಜ ಬಾಯಿಗೆ ಬಂದ್ಬಿಟ್ಟಿರ್ತಾರೆ ನಮಗೆ. ಒಂದು ನರ್ಪಿಲೇ ಇಲ್ವಲ್ಲ ಗುರು. ಅದೇ 150 GSAಗಳೆಲ್ಲ ಏನು ಸ್ಪೀಡಲ್ಲಿ ಹೋಗ್ತಿದ್ದಾವೆ. ಮಜಾ ಇದೆ. ಈ ನೈಟ್ ರೈಡ್ ಮಾತ್ರ ಲೈಫಲ್ಲಿ ನೆನ್ಪಿಡ್ಕೊಳ್ತೀನಿ, ಯಾಕಂದರೆ ಈ ಥರ ಹೈ ಸ್ಪೀಡ್ ರನ್ನು ನೈಟ್ ಟೈಮಲ್ಲಿ ಸೀನೇ ಇಲ್ಲ. ಬಟ್ ಪಾಸಿಬಲ್ ಆಯಿತು. 9:30 ಇದೆ ನಮ್ಮ ಸ್ಟೇ, ರಾಮ್ ರನ್ ರೆಸಾರ್ಟ್.
ಡೇ 3 ಕಮ್ಸ್ ಟು ಆನ್ ಎಂಡ್. ಇಲ್ಲೇ ನಮ್ಮ ಜೀವನ ಕಳಿಬೇಕು ಇನ್ನೆರಡು ದಿನ. ಅದು भाई एक बुकिंग किया था 2 रूम के लिए, लक्ष्मीकांत नाम से. हाँ सर, हम ही है. ओके, नमस्ते, कैसे हो? बढ़िया सर, आप सर? बस बढ़िया, आप बताइए क्या सेवा कर सकते हो? तो डिनर कर लीजिए कि फ्रेश होना सर रूम दे दीजिए, लगेज रख के आ जाएंगे. ठीक है. बाद में पेमेंट भी क्लियर कर देंगे. वो पेमेंट का जल्दबाजी कभी रहता ही नहीं हम लोग. रूम नंबर 104 और रूम नंबर 105 आईडी लगेज रख के बाद में एक गाड़ी वो पार्किंग में छोड़ना पड़ेगा. सामने वाला पार्किंग. ओके डन ब्रो, थैंक यू. ಓಕೆ, ಇದೇ ನಮ್ಮ ಲಕ್ಸುರಿ ಡಿಲೆಕ್ಸ್ ರೂಮ್. ಚಿಕ್ಕದಾಗಿದೆ, ಎ ಸಿ ಕೂಡ ಉಂಟು, ಚೆನ್ನಾಗಿದೆ. ಇಲ್ಲಿನ ಲೋಕಲ್ ಕಲ್ಚರಲ್ಲಿ ಹೇಗೆ ಮನೆಗಳು ಇತ್ತು ಆಗಿನ ಕಾಲದಲ್ಲಿ ಅದೇ ಥರನೇ ಇದೆ, ಚೆನ್ನಾಗಿದೆ.